ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ 2000 ಹಣ ಯಾವಾಗ ಜಮಾ ಆಗುತ್ತದೆ ಹಾಗೂ ಗೃಹಲಕ್ಷ್ಮಿ ಮಾಹಿತಿಯನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಹಲವಾರು ಫಲಾನುಭವಿಗಳು 32ನೇ ಕಂತಿನ ಹಣ ಇನ್ನೂ ಬಂದಿಲ್ಲ, ಯಾವ ದಿನ ಬರುತ್ತೆ, ಮಾಹಿತಿ ಅಪ್ಡೇಟ್ ಬೇಕಾಗಿದೆ ಎಂದು ಕೇಳುತ್ತಿದ್ದಾರೆ. ಸೊ ಈ ಎಲ್ಲರ ಪ್ರಶ್ನೆಗಳು ಉತ್ತರ ಈ ವಿಡಿಯೋದಲ್ಲೇ ಸಿಗಲಿದೆ. ಆದ್ದರಿಂದ ಕೊನೆಯವರೆಗೂ ವಿಡಿಯೋನ ನೋಡಿ. ಸೊ 32ನೇ ಕಂತಿನ ಹಣ ಯಾವಾಗ ಬರುತ್ತೆ ಸ್ನೇಹಿತರೆ? ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸರ್ಕಾರ ಹಂತ ಹಂತವಾಗಿ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ. ಒಂದು ದಿನ ಎಲ್ಲ ಫಲಾನುಭವಿಗಳಿಗೆ ಹಣ ಜಮೆ ಆಗುವುದಿಲ್ಲ. ನಿಮ್ಮ ಜಿಲ್ಲೆ, ಬ್ಯಾಂಕ್ ಹಾಗೂ ಡೆಬಿಟ್ ಪ್ರಕ್ರಿಯೆಯನ್ನು ಅವಲಂಬಿಸಿ ಕೆಲವರಿಗೆ ಮೊದಲು ಮತ್ತು ಕೆಲವರಿಗೆ ನಂತರ ಹಣ ಬರಬಹುದಾಗುತ್ತೆ. ಇದನ್ನು ಕೂಡ ಆಗಿದೆ. ಮುಖ್ಯ ಮಾಹಿತಿ: ಸರ್ಕಾರದ ಅಧಿಕೃತವಾಗಿ ಬಿಡುಗಡೆ ದಿನಾಂಕ ಪ್ರಕಟಿಸಿದ ನಂತರವೇ ಅದನ್ನು ಅಂತಿಮ ದಿನಾಂಕ ಎಂದು ಪರಿಗಣಿಸಿ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ದಿನಾಂಕಗಳನ್ನು ಮಾತ್ರ ನಂಬಬೇಡಿ. ಸೊ ಗೃಹಲಕ್ಷ್ಮಿ ಮಾಹಿತಿ ಹೀಗೆ ಅಪ್ಡೇಟ್ ಮಾಡಬೇಕು. ನಿಮ್ಮ ಅರ್ಜಿಯಲ್ಲಿರುವ ಹೆಸರು, ವಿಳಾಸ, ಬ್ಯಾಂಕ್ ಖಾತೆ ಅಥವಾ ಇತರ ಮಾಹಿತಿಯಲ್ಲಿ ಬದಲಾವಣೆ ಅಗತ್ಯವಿದ್ದರೆ ಗ್ರಾಮ ಒನ್ ಕೇಂದ್ರಕ್ಕೆ ಹೋಗಿ, ಕರ್ನಾಟಕ ಒನ್ ಕೇಂದ್ರಕ್ಕೆ ಹೋಗಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ. ಅಲ್ಲದೆ ಈ ವಿಷಯಗಳನ್ನು ಪರಿಶೀಲಿಸಿ. ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಇದೆ ಇಲ್ಲ ಅಂತ ನೋಡ್ಕೊಳ್ಳಿ, ಮತ್ತು ಡೆಬಿಟಿ ಸಕ್ರಿಯವಾಗಿದೆ ಇಲ್ಲ ಅಂತ ನೋಡ್ಕೊಳ್ಳಿ, ಮತ್ತು ಬ್ಯಾಂಕ್ ಖಾತೆಗೆ ಚಾಲ್ತಿಯಲ್ಲಿ ಇದೆ ಇಲ್ಲ ಅಂತ ನೋಡ್ಕೊಳ್ಳಿ, ಮತ್ತು ಆಧಾರ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ವಿವರಗಳು ಒಂದೇ ರೀತಿಯಲ್ಲಿ ಇರುವಂಥ ಅವನು ಕೂಡ ನೋಡ್ಕೊಳ್ಳಿ. ಈ ಮಾಹಿತಿ ಸರಿಯಾಗಿದ್ದರೆ ಹಣ ಜಮಾ ಆಗುವ ಸಮಸ್ಯೆ ಆಗುವ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ಹಣ ಬರದಿದ್ದರೆ ಏನು ಮಾಡಬೇಕು? ಒಂದು ವೇಳೆ 32ನೇ ಕಂತಿನ ಹಣ ನಿಮಗೆ ಖಾತೆಗೆ ಬರದಿದ್ದರೆ ಮೊದಲು ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿ, ನಂತರ ಡಿ ಸ್ಥಿತಿಯನ್ನು ಬ್ಯಾಂಕಿನಲ್ಲಿ ಕೇಳಿ. ಅಗತ್ಯವಿದ್ದರೆ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಕೇಂದ್ರದಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸಿ. ಯಾರಾದರೂ ಹಣ ಮಾಡಿಸಿ ಕೊಡ್ತೇವೆ ಅಂತ ಕೇಳಿ ನಂಬಬೇಡಿ. ಕೊನೆ ಮಾತು ಸ್ನೇಹಿತರೆ, ಗೃಹಲಕ್ಷ್ಮಿಯ 32ನೇ ಕಂತಿನ ಹಣ ಬಗ್ಗೆ ಸರ್ಕಾರದ ಅಧಿಕೃತ ಮಾಹಿತಿಯನ್ನು ನಂಬಿ ವದಂತಿ ಅಥವಾ ಪರಿಶೀಲದ ಪೋಸ್ಟ್ಗಳನ್ನು ನಂಬಬೇಡಿ. ಸೊ ಈ ವಿಡಿಯೋನ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೊಂದಿಗೆ ಹಂಚಿಕೊಳ್ಳಿ ಹಾಗೂ ಇತರ ಸರ್ಕಾರಿ ಯೋಜನೆ ನಿಖರ ಮಾಹಿತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಧನ್ಯವಾದ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.